ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವಿಲಾಸಂ. ನಾನು ಸುಷ್ಮಾ. ಇವತ್ತಿನ ರೆಸಿಪಿ ಬಾಳೆಕಾಯಿ ರವಾ ಫ್ರೈ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ. ನಾನಿಲ್ಲಿ ಮೀಡಿಯಮ್ ಸೈಜಿಂದು 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಈ ಬಾಳೆಕಾಯಿ ಸಿಪ್ಪೆ ತೆಗೆಯುವಾಗ ಕೈಯೆಲ್ಲ ಕಲೆ ಆಗುತ್ತೆ, ಅದಕ್ಕೆ ನಾನು ಒಂದೆರಡು ಡ್ರಾಪ್ ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಸಿಪ್ಪೆ ತೆಗಿತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕೈಗೆ ಕಲೆ ಎಲ್ಲ ಹತ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ನೀಟಾಗಿರುತ್ತೆ. ಇದು ಬಾಳೆಕಾಯಿ ಕತ್ತರಿಸುವಾಗ ಇದೊಂದು ಟಿಪ್ಸು, ನೆನ್ಪಿಟ್ಕೊಳ್ಳಿ. ಬಾಳೆಕಾಯಿನ ಉದ್ದುದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಸೈಜ್ ಇದ್ದರೆ ಸಾಕು. ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ಬೇಡಿ. ತುಂಬ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಕಟ್ಟಾಗಿಬಿಡುತ್ತೆ ಬೇಯಿಸುವಾಗ. ಕಪ್ಪಾಗಬಾರ್ದು ಅಂತ ನಾನು ಸ್ವಲ್ಪ ಉಪ್ಪನ್ನ ಬೆರೆಸ್ಕೊತಾ ಇದ್ದೀನಿ. ಸ್ಪೈಸಸ್ಸು ನಾನು ಧನಿಯಾ ಪುಡಿ 3 ಸ್ಪೂನ್ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರು 1.5 ಸ್ಪೂನು, ಡ್ರೈ ಮ್ಯಾಂಗೋ ಪೌಡರು ಅರ್ಧ ಸ್ಪೂನು, ಅರಿಶಿಣ ಅರ್ಧ ಸ್ಪೂನು, ಜೀರಿಗೆ ಪುಡಿ ಅರ್ಧ ಸ್ಪೂನು. ಡ್ರೈ ಮ್ಯಾಂಗೋ ಪೌಡರ್ ಬದಲಿಗೆ ನೀವು ನಿಂಬೆಹಣ್ಣಿನ ರಸ ಅಥವಾ ಹುಣಸೆ ಹುಳಿನ ನೀವು ಹಾಕ್ಕೊಳ್ಬೋದು. ಮನೇಲೇ ಸಿಗೋ ಸಿಂಪಲ್ ಸ್ಪೈಸಸ್ಸಿಂದ ಆರಾಮಾಗಿ ಯಾರು ಬೇಕಾದರೂ ಈ ರೆಸಿಪಿನ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಗಟ್ಟಿ ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ತೆಳು ಮಾಡ್ಕೊಳ್ಬೇಡಿ. ಬಾಳೆಕಾಯಿಗೆ ಹಚ್ಚಿದ್ರೆ ಅದು ನೀಟಾಗಿ ಕೋಟ್ ಆಗಬೇಕು ಬಾಳೆಕಾಯಿಗೆ, ಇಲ್ಲಾಂದರೆ ಮಸಾಲೆ ಬಿಚ್ಕೊಂಡು ಬಿಡುತ್ತೆ. ತೆಳು ಆದರೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಸರ್ತಿ ಈಗಲೇ ಟೇಸ್ಟ್ ನೋಡಿಬಿಡಿ, ಉಪ್ಪು ಸರಿಯಾಗಿದ್ದರೆ. ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಬಾಳೆಕಾಯಿ ಫ್ರೈ ಅಂತೂ ಅನ್ನ ರಸಂ ಜೊತೆಗೆ ಅಥವಾ ಮೊಸರನ್ನ ಜೊತೆಗಂತೂ ಒಳ್ಳೆ ಕಾಂಬಿನೇಷನು. ಈವ್ನಿಂಗ್ ಟೈಮು ಕಾಫಿ ಟೀ ಜೊತೆಗೆ ಇದೊಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ, ಮೇಲೆಲ್ಲ ಕ್ರಿಸ್ಪಾಗಿರುತ್ತೆ, ಒಳಗೆ ತುಂಬ ಸಾಫ್ಟಾಗಿರುತ್ತೆ. ಡೀಪ್ ಫ್ರೈ ಮಾಡಿ ತಿನ್ನೋದಕ್ಕೆ ಇಷ್ಟ ಇಲ್ಲದವರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ನೀಟಾಗಿ ಕೋಟಿಂಗ್ ಚೆನ್ನಾಗಿ ಆಗಲಿ ಅಂತ. ಈಗ ಒಂದೊಂದೇ ಬಾಳೆಕಾಯಿ ಪೀಸಿಗೆ ನೀಟಾಗಿ ಮಸಾಲೆನ ಹೀಗೆ ನೀಟಾಗಿ ಹಚ್ಚಬೇಕು. ತುಂಬ ದಪ್ಪನೂ ಹಚ್ಚಬೇಡಿ, ತುಂಬ ತೆಳುಗೂ ಹಚ್ಚಬೇಡಿ, ನಾರ್ಮಲಾಗಿ ಮೀಡಿಯಮಾಗಿ ಹಚ್ಚಿ. ಸೈಡಲ್ಲೂ ನೀಟಾಗಿ ಕೋಟಿಂಗ್ ಮಾಡಿ, ಯಾಕಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡೀಲಿ. ಇದೇ ಥರ ಎಲ್ಲದಕ್ಕೂ ನಾನು ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಅಪ್ಲೈ ಮಾಡಿ 15ರಿಂದ 20 ನಿಮಿಷಗಳ ಕಾಲ ಹಾಗೆ ನೆನೆಯಕ್ಕೆ ಬಿಡಬೇಕು. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ, ಯಾಕೆಂದರೆ ಇದನ್ನು ಚಿರೋಟಿ ರವೆಗೆ ಹಾಕ್ಬಿಟ್ಟು ತವಾ ಫ್ರೈ ಮಾಡಬೇಕು, ಅದಕ್ಕಾಗಿ. ಈಗ ನಾನು ತವಾ ಬಿಸಿ ಮಾಡಿಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ ಈಗ ಒಂದೊಂದನ್ನೇ ಚಿರೋಟಿ ರವೆನಲ್ಲಿ ಡಿಪ್ ಮಾಡಿಬಿಟ್ಟು ತವಾ ಮೇಲೆ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ತಾ ಬರಬೇಕು. ನೆನಪಿರಲಿ, ತವಾ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು, ಇಲ್ಲ ಅಂದರೆ ಕೋಟಿಂಗ್ ಎಲ್ಲ ಬಿಚ್ಕೊಂಡು ಬಿಡುತ್ತೆ. ಈ ರೀತಿ ನಾನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಬಾಳೆಕಾಯಿ ಬೇರೆ ಶೇಪಲ್ಲೂ ರೌಂಡಾಗೂ ಕಟ್ ಮಾಡ್ಕೊಳ್ಬೋದು. ನಾನು ಹಿಂಗೆ ಉದ್ದುದ್ದ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಚೆನ್ನಾಗಿರುತ್ತೆ, ಒಂಥರ ಬಿಸ್ಕೆಟ್ ಟೈಪಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಾಳೆಕಾಯಿ ಬೆಂದಿದೆಯೋ ಇಲ್ವೋ ಅಂತ ನೀವು ಒಂದು ಫೋರ್ಕಲ್ಲಿ ಚುಚ್ಚಿ ನೋಡಿ, ಅಥವಾ ಹಿಂಗೆ ಕಟ್ ಮಾಡಿ ನೋಡಿ, ಬೆಂದಿದ್ರೆ ತೆಗೀರಿ. ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಒಂದು 10ರಿಂದ 15 ನಿಮಿಷ ಅಷ್ಟೇ ಟೈಮ್ ಹಿಡಿಯೋದಿದು. ತುಂಬ ಈಸಿ ರೆಸಿಪಿ. ನೋಡಿ, ಈ ರೀತಿ ಆಗಿರಬೇಕು. ತುಂಬ ಬ್ಲ್ಯಾಕ್ ಆಗಬಾರ್ದು, ಮೀಡಿಯಮಾಗಿ ಈ ಥರ ಬ್ರೌನ್ ಆಗಿರಬೇಕು. ಈಗ ಚೆನ್ನಾಗೇ ಇದು ಬೆಂದಿದೆ. ಇದು ನಾನು ಅದೇ ರೀತಿ ಇನ್ನೊಂದು ಟ್ರಿಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬಾಳೆಕಾಯಿ ಬಜ್ಜಿ, ಬಾಳೆಕಾಯಿ ಪಲ್ಯ ತಿಂದು ಬೇಜಾರಾಗಿರೋರಿಗೆ ಇದೊಂಥರ ಹೊಸ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಸಂಜೆ ಹೊತ್ತು ಮಳೆ ಬರ್ತಿರುವಾಗ ಖಾರವಾಗಿ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ರೆಸಿಪಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಬೋದು, ಅಥವಾ ನೀವು ಓವೆನಲ್ಲೂ ಕೂಡ ಮಾಡ್ಬೋದು. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಕ್, ಶೇರ್ ಮಾಡೋದನ್ನು ನೀವು ಮರಿಬೇಡಿ. ಥ್ಯಾಂಕ್ ಯು.